2019ರಲ್ಲಿ ಕ್ಯಾಲೆಂಡರ್ ಸಿಕ್ಕಿದೆ ಅಂತ ಹೇಳ್ತಿರೋದು ನಮಗೊಂದು ಆತಂಕ ಮೂಡಿಸ್ತಾ ಇದೆ. ಮನೇಲಿ 4 ಜನ ಇದ್ದರು, 5 ಜನದ ಶವ ಸಿಕ್ಕಿದೆ ಅನ್ನೋದು ಒಂದು ಆತಂಕ ಮೂಡಿಸ್ತಾ ಇದೆ. ಮತ್ತು ಒಂದು ವರ್ಷದ ಕೆಳಗಡೆ ಇಲ್ಲೊಂದು ಸ್ವಲ್ಪ ಡೋರ್ ಓಪನ್ ಆಗಿತ್ತು. ಅವಾಗ ಪೊಲೀಸರು ಕರೆಸಿದ್ವಿ, ಬಂದು ನೋಡಿದರು. ನೋಡಿ ಹಿಂದ್ಗಡೆಯಿಂದ ಸಾಮಾನೆಲ್ಲ ಕಳ್ತನ ಆಗಿದೆ ಅಂತೇಳಿ ಸುಮ್ಮನೆ ಹೋಗಿದ್ರು. ಅದಾದಮೇಲೆ ನಾವು ಯಾವಾಗೂ ನೋಡಿಲ್ಲ ಅವ್ರನ್ನ. 2010 ವರ್ಷದಿಂದ ಅಂತ ನಾವು ಓಡಾಡ್ತಾ ಇದ್ದೀವಿ. ಇಲ್ಲೆಲ್ಲೂ ಅವ್ರನ್ನ ಯಾವತ್ತೂ ನಾವು ನೋಡಿಲ್ಲ, ಇತ್ತೀಚೆಗಂತೂ ನೋಡಿಲ್ಲ. ಅದಾದಮೇಲೆ 19 ಕ್ಯಾಲೆಂಡರ್ ಇದೆ, 5 ಶವ ಇದೆ ಅನ್ನೋದೇ ನಮಗೆ ಸ್ವಲ್ಪ ಆತಂಕ ಮೂಡಿಸಿದೆ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಊರು ಬಿಟ್ಟಿದ್ದಾರೆ, ಎಲ್ಲ ಹೋಗಿದ್ದಾರೆ, ಅವ್ರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಆ ಥರ ತಿಳ್ಕೊಂಡಿದ್ವಿ ನಾವು. ಈ ಥರ ಆಗಿರೋದು ನಮಗೆ ಒಂದು ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ. ಮನೆಯಲ್ಲಿ 2019 ಕ್ಯಾಲೆಂಡರ್ ಇದೆ ಅಂತ ಅಲ್ಲಿವರೆಗೆ ಇದ್ದರು ಅಂತ ನಮಗೆ ಅವ್ರನ್ನ ಅಲ್ಲಿವರೆಗೆ ನಾವೇ ನೋಡಿಲ್ಲ. ಅವ್ರನ್ನ ಯಾವುದೇ ರೀತಿ ಒಬ್ಬರೂ ನಾವು ನೋಡಿಲ್ಲ. ಒಂದು 10 ವರ್ಷದಿಂದ ಯಾರನ್ನೂ ನೋಡಿಲ್ಲ ನಾವು. 10 ವರ್ಷದ ಹಿಂದೆ ನೋಡಿದ್ದಾರೆ ಎಲ್ಲ ತುಂಬ ಜನ. 10 ವರ್ಷ ಆಯಿತು ಅವರು ಕಾಣೆಯಾಗಿ. ಏನಾಗಿರ್ಬೋದು ಅದು ನಮ್ಗೆ ಗೊತ್ತಾಗ್ತಿಲ್ಲ. ಈಗ 5 ವರ್ಷದ ಈಗ ರೀಸೆಂಟ್ ಕ್ಯಾಲೆಂಡರ್ ಇದೆ, ಎಲ್ಲ ಇದ್ರು ಅನ್ಸುತ್ತೆ. ಅವಾಗ ಇದ್ರು ಅಂದರೆ ಹೆಂಗಿದ್ರು ಅಂತ ನಮಗೂ ಗೊತ್ತಾಗಲ್ಲ. ಬಂದಿರ್ಬೋದೇನೋ ಗೊತ್ತಿಲ್ಲ. ಕೋವಿಡ್ ಟೈಮಲ್ಲಿ ಸುಮಾರು 19-20ರಲ್ಲಿ ಬಂದಿದ್ರು. ಮತ್ತು ಯಾರ ಸಂಪರ್ಕಕ್ಕೂ ಹೋಗಿಲ್ಲ, ಅವ್ರು ಸಿಕ್ಕಿಲ್ಲ, ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಅಕ್ಕಪಕ್ಕದಲ್ಲಿ 19-20ರಲ್ಲಿ ಯಾರೂ ಮಾತಾಡ್ಸಿಲ್ಲ ಅವ್ರನ್ನ, ಯಾರು ಇಲ್ಲಿ. ಕೆಲವರು 2012-13ರಲ್ಲಿ ಬಂದಿರ್ಬೋದು ಮೋಸ್ಟ್ಲಿ. ಅದರಿಂದ ಈಚೆಗಂತೂ ಅವ್ರನ್ನ ನೋಡಿಲ್ಲ ಯಾರು. ಈ ಗುಜರಿ ಸರ್ ಕಳ್ತನ ಮಾಡೋರು ಏನೋ ಹೋಗಿ ಅಲ್ಲೇನೋ ಸೆಟ್ಲ್ ಆಗಿದ್ರೇನೋ, ಒಳಗಡೆ ಇದ್ರೇನೋ ಒಂದಿಷ್ಟು ದಿನ, ಆ ಥರ ಏನಾದರೂ ಇರ್ಬೋದೇನೋ. ಯಾಕಂದರೆ ಯಾರು ಮನೆಗೆ ಹೋಗಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾರನ್ನ ಹೋಗಿದ್ರೇನೋ ಅನ್ಸುತ್ತೆ. ಇದು ಯಾರೋ ನಿನ್ನೆ ಮೊನ್ನೆ ಯಾರೋ ಒಳಗಡೆ ಈ ಕಳ್ಳರೆ ಒಳಗಡೆ ಹೋಗಿ ವೀಡಿಯೋ ಮಾಡ್ಕೊಂಬಂದು ಏನೋ ಮಾಡ್ಕೊಂಬಂದು ಹಾಕಿದ್ದಾರೆ ಅಂತ ಏನೋ ಕೇಳ್ತಿರೋದು. ಹಂಗಾಗಿ ನಿನ್ನೆ ರಾತ್ರಿ ಎಲ್ಲ ಪೊಲೀಸ್ ಬಂದು ಇದು ಮಾಡ್ತಾಯಿದ್ದಾರೆ. ಯಾರು ಏನಂತ ಪಕ್ಕ ಗೊತ್ತಿಲ್ಲ. ಯಾರು ಹೇಳಿರೋದಲ್ಲ, ಅಲ್ಲಿನ ಮೂಳೆಗಳು ಏನೋ ಹೊರಗಡೆ ಬಂದಿದೆ, ಅದು ನಾಯಿ ಏನೋ ಹೇಳ್ಕೊಂಬಂದಿರಬೇಕು. ಅದಾದಮೇಲೆ ಎಲ್ಲ ಗೊತ್ತಾಗಿದೆ ಅನಿಸ್ತಿದೆ ಸರ್. ಪಕ್ಕ ಯಾವುದು ಇದೇನಾಗಿಲ್ಲ.